ಸ್ವಾಮಿ ಶರಣಂ. ಬೆಕ್ಕಿನ ಕೊರಳಿಗೆ ಗಂಟೆಯನ್ನು ಕಟ್ಟುವವರು ಯಾರು? ಈ ಪ್ರಶ್ನೆ ಏತಕ್ಕಿಲ್ಲಿ ಬರ್ತಾ ಇದೆ ಅಂದರೆ ವಿಚಾರ ಇದೆ ಸ್ವಾಮಿ. ನಾವು ಯಾವುದೇ ಒಂದು ನಮ್ಮ ಇತ್ತೀಚಿನ ಕೆಲವೊಂದು ವಿಡಿಯೋಗಳಲ್ಲಿ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಇರಲಿ, ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಾಗಿರಲಿ, ಆ ವಿಚಾರಧಾರೆಯನ್ನು ತಿಳಿಸಬೇಕಾದ್ರೆ ಒಂದು ಬಾರಿಯಾದರೂ ಮಂಡಲ ವ್ರತ ಕಡ್ಡಾಯ ಎಂಬ ವಿಚಾರವನ್ನು, ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ಎಂಬ ವಿಚಾರವನ್ನು ತಿಳಿಸುತ್ತಾ ಬಂದಿದ್ದೇವೆ. ಕಳೆದ ನಾವು ಕೇರಳಕ್ಕೆ ತೆರಳಿ ಅಲ್ಲಿನ ತಗಳಿ ಆ ಒಂದು ದೇವಾಲಯವನ್ನು ಚಿತ್ರೀಕರಿಸಿ ಆ ವಿಡಿಯೋವನ್ನು ಪ್ರಸಾರ ಮಾಡಿದ್ದೋ, ಆ ವಿಡಿಯೋ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಫಸ್ಟ್ ಕಾಮೆಂಟಲ್ಲೂ ಕೂಡ ಹಾಕಿರ್ತೀವಿ. ತಾವು ಯಾರು ನೋಡಿಲ್ಲ ಅದನ್ನು ನೋಡಿ ಆ ಚಾನಲನ್ನು ಕೂಡ ಬೆಂಬಲಿಸಿ ಪ್ರೋತ್ಸಾಹಿಸಿ. ಆ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಗುರುಸ್ವಾಮಿಗಳಾದಂಥ ಗಣೇಶ್ ಸ್ವಾಮಿಗಳು ಒಂದು ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಇರಬೇಕಾದ್ರೆ, ಮಂಡಲ ವ್ರತ ಮಾಡಿಯೇ ಶಬರಿಮಲೆಗೆ ಹೋಗಬೇಕು ಸ್ವಾಮಿ ಎಂಬ ವಿಚಾರದ ಬಗ್ಗೆ ಮಾತನಾಡುತ್ತಾ ಬರ್ತಾ ಇದ್ದೋ, ಈ ಮಾಸ ಪೂಜೆಗಳಲ್ಲಿ ಗುರುಸ್ವಾಮಿಗಳು ಮಾಡುತ್ತಿರುವಂತಹ ತಪ್ಪು ಅಂತ ಒಂದು ಭಾವನೆಯಿಂದ ಆ ವಿಚಾರವನ್ನು, ಯಾಕೆಂದರೆ ವಿಚಾರಕ್ಕೆ ಮಾತ್ರ ನಾವು ತಪ್ಪು ಅಂತ ಹೇಳ್ತಾ ಇದ್ದೀವಿ, ಗುರುಸ್ವಾಮಿಗಳನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಆ ವಿಚಾರ ತಪ್ಪು ಅನ್ನೋ ಒಂದು ಭಾವನೆಯಲ್ಲಿ ಅದನ್ನು ತಿಳಿಸಿದಾಗ ಕೆಲವು ಸ್ವಾಮಿಗಳು ಬಹಳ ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿದ್ರು. ಕೆಲವು ಸ್ವಾಮಿಗಳು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳಿದ್ರು. ಅವರೆಲ್ಲರಿಗೂ ಸ್ವಾಮಿ ಶರಣಂ. ನೀವು ಪ್ರಶ್ನೆ ಕೇಳೋದ್ರಿಂದಲೇ ನಮಗೆ ಮತ್ತಷ್ಟು ಆ ಭಗವಂತನ ವಿಚಾರಧಾರೆಯನ್ನು ನಿಮ್ಮಿಂದ ತಿಳಿಸುವ ಒಂದು ಪ್ರಯತ್ನ. ಆ ಪ್ರಶ್ನೆಯಲ್ಲಿ ಒಬ್ಬರು, ಸ್ವಾಮಿ ನೀವು ಹೇಳ್ತಾ ಇದ್ದೀರಾ ತುಂಬ ಸಂತೋಷ, ನೀವು ಕೇರಳ ಸರ್ಕಾರಕ್ಕೆ ದೇವಸ್ವಂ ಬೋರ್ಡ್ಗೆ ಈ ವಿಚಾರವಾಗಿ ಪ್ರಶ್ನಿಸಿ, ಅಲ್ಲಿನ ತಂತ್ರಿಗಳಾಗಲಿ ಮೇಲ್ಶಾಂತಿಗಳಾಗಲಿ ಇದನ್ನು ಹೇಳ್ತಾ ಇಲ್ಲ, ಇದನ್ನು ಯಾವುದೇ ಎಲ್ಲೋ ಒಂದು ಕಡೆ ಹೇಳ್ತಾರೆ ಆದರೆ ಬಹಿರಂಗವಾಗಿ ಹೇಳ್ತಾ ಇಲ್ಲ ಎಂದು ಒಬ್ಬರು ಸ್ವಾಮಿಗಳು ಕಾಮೆಂಟ್ ಮಾಡಿದರು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆ ವಿಚಾರವಾಗಿ ಕೆಲವೊಂದು ಸಣ್ಣ ವಿಚಾರವನ್ನು, ಮತ್ತು ವಿಚಾರ ಸಣ್ಣದು ನಮ್ಮ ಬಾಯಿಂದ, ಅದರ ವಿಚಾರ ಮಾತ್ರ ಬಹಳ ದೊಡ್ಡದಾಗಿರುತ್ತೆ. ಆ ವಿಚಾರವಾಗಿ ದೇವಸ್ವಂ ಬೋರ್ಡ್ಗೆ ನಾವು ತಿಳಿಸಲು ನಮ್ಮ ಮಾತನ್ನು ಕೇಳ್ತಾರಾ ಸ್ವಾಮಿ? ಯಾಕೆಂದರೆ ಇದು ನಾವುಗಳು ತಿಳಿದುಕೊಳ್ಬೇಕು. ಕಾನೂನು ಮೂಲಕ ಅದನ್ನು ಆ ಒಂದು ಮಂಡಲ ವ್ರತ ಕಡ್ಡಾಯ ಮಾಡಬೇಕು ಅಂತ ಮಾಡಲಿಕ್ಕೆ ಆ ದೈವಿಕ ವಿಚಾರಗಳಲ್ಲಿ ಕಾನೂನನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವಸ್ವಂ ಬೋರ್ಡ್ನವರು ಹೇಳ್ತಾ ಇಲ್ಲ ಅನ್ನೋದು ಮಾತ್ರ ಸುಳ್ಳು ಸ್ವಾಮಿ. ತಾವು ಕಳೆದ ಶಬರಿಮಲೆ ಯಾತ್ರೆಯನ್ನು ಮಾಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಮಂಡಲ ಕಾಲ ಮಕರ ಕಾಲದಲ್ಲಿ ಅಲ್ಲಿ ಆ ಒಂದು ಮಾಹಿತಿಗಳನ್ನು ನೀಡಲಿಕ್ಕೆ ಆ ಕನ್ನಡದಲ್ಲೂ ಕೂಡ ಮೊದಲಿಗೆ ಶ್ರೀನಿವಾಸ ಸ್ವಾಮಿಗಳಿದ್ದರು. ಆನಂತರ ನಮ್ಮ ನೀಲಕಲ್ಲಿನಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದಂಥ ಕುಮಾರಸ್ವಾಮಿಗಳಿದ್ದಾರೆ. ಪ್ರತಿಯೊಂದು ಬಾರಿ ಅವರು ಮಾಹಿತಿಯನ್ನು ನೀಡಬೇಕಾದ್ರೆ ಮಂಡಲ ವ್ರತ ಮಾಡಿ ಬರುತ್ತಿರುವ ಭಕ್ತಾದಿಗಳ ಗಮನಕ್ಕಾಗಿ ಅಂತ ಹೇಳ್ತಾರೆ. ಅಂದಮೇಲೆ ಅಲ್ಲಿ ದೇವಸ್ವಂಬವ್ರನವರು ತಾವೆಲ್ಲರೂ ಮಂಡಲ ವ್ರತ ಮಾಡಿ ಬರ್ತಾ ಇದ್ದೀರಾ ಅಂತ ನಂಬಿದ್ದಾರೆ. ಆ ನಂಬಿಕೆ ಆ ಆಚಾರ ಆಗಿದೆ ಅನ್ನೋದು ಆ ದೇವಸ್ವಂ ಬೋರ್ಡ್ನವರು ತಿಳಿಸ್ತಾ ಇದ್ದಾರೆ ಅನ್ನೋ ವಿಚಾರ. ಇನ್ನು ತಂತ್ರಿಗಳು ಮೇಲ್ಶಾಂತಿಗಳು ಖಂಡಿತವಾಗಿ ಹೇಳ್ತಾರೆ, ಆದರೆ ಅವರು ಹೆಚ್ಚಾಗಿ ಅದನ್ನು ಹೇಳಲಿಕ್ಕೆ ಅವರಿಗೆ ಆ ಸಮಯ ಸಾಲಲ್ಲ. ಅವರು ಪೂಜಾ ಕೈಂಕರ್ಯದ ಬಿಟ್ಟು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನಮ್ಮ ರಾಜೀವ್ ಕಂಠರಾಟ್ ಸ್ವಾಮಿಗಳು ಹೇಳಿರೋದನ್ನು ಕೇಳಿದ್ದೀವಿ. ಆ ವಿಡಿಯೋ ಕೂಡ ನಮ್ಮಲ್ಲಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡ್ತೀವಿ. ಅವರು ಕೂಡ ಹೇಳ್ತಾರೆ, ಅವರು 41 ದಿನಗಳ ಕಾಲ ಅಂತ ಹೇಳ್ತಾರೆ. ಅದು ನೀವು 41 ಆದರೂ ಮಾಡಿ, 48 ಆದರೂ ಮಾಡಿ, ಆದರೆ ಒಂದು ಮಂಡಲ ಕಾಲ ತಾವುಗಳು ಶಬರಿಮಲೆಯ ಆ ಎರಿಮಲೆಯನ್ನು ದಾಟಬೇಕು ಅಂದರೆ ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ಆ ಮೇಲ್ಶಾಂತಿಗಳು, ತಂತ್ರಿಗಳು, ದೇವಸ್ವಂ ಬೋರ್ಡ್ನವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆ ಆಗಿದೆ ಸ್ವಾಮಿ. ಆದರೆ ಕೆಲವೊಂದು ಬದಲಾವಣೆಗಳನ್ನು ಅವರು ಮಾಡಿಕೊಂಡು ಕೆಲವೊಂದು ವರಮಾನ ಕಾರಣದಿಂದ ಮಾಡ್ತಾ ಇರ್ಬೋದು. ನಮಗೆ ಮಂಡಲ ಕಾಲ ಮಾಡಿ ಬರಲೇಬೇಕು ಅಂತ ಭಕ್ತಾದಿಗಳಿಗೆ ನಾವು ಹೇಳಿದ್ರೆ ಆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿ ನಮಗೆ ವರಮಾನ ಕಡಿಮೆ ಆಗಿಬಿಡ್ಬೋದು ಅಂತ ಕೇರಳ ಸರ್ಕಾರ ಯೋಚಿಸಿರ್ಬೋದು, ದೇವಸ್ವಂ ಬೋರ್ಡ್ ಯೋಚಿಸಿರ್ಬೋದು. ಆದರೆ ಮೇಲ್ಶಾಂತಿಗಳು ಯೋಚಿಸಿರಲ್ಲ, ತಂತ್ರಿಗಳು ಯೋಚಿಸಿರಲ್ಲ. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಅಯ್ಯಪ್ಪ ಆ ಮಾತನ್ನು ಹೇಳಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ತಾವು ಮುಂದಿನ ಯಾತ್ರಾ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡಾಗ ಮಂಡಲ ವ್ರತವಿಲ್ಲದೆ ನಾನು ಶಬರಿಮಲೆ ಯಾತ್ರೆಯನ್ನು ಮಾಡುವುದಿಲ್ಲ, ನಾನು ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸ್ತೀನಿ, ಕುಳಿತಲ್ಲೇ ಆರಾಧಿಸ್ತೀನಿ, ಅಥವಾ ನಮ್ಮ ಊರಿನ ದೇವಾಲಯಕ್ಕೆ ತೆರಳಿ ನಾನು ಯಾವಾಗ ಬೇಕಾದರೂ ಆ ಸ್ವಾಮಿ ಅಯ್ಯಪ್ಪನನ್ನು ಶರಣುಘೋಷವನ್ನು ಕೂಗ್ತೀನಿ, ಭಕ್ತಿಯಿಂದ ಭಜಿಸುತ್ತೇನೆ. ಆದರೆ ಎರಿಮಲೆಯನ್ನು ದಾಟಬೇಕಾದ್ರೆ
ಒಂದು ಮಂಡಲ ಕಾಲ ವ್ರತವಿಲ್ಲದೆ ನಾನು ಶಬರಿಮಲೆ ಯಾತ್ರೆಯನ್ನು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಸ್ವೀಕರಿಸಿದರೆ ಆ ಭಗವಂತ ನಿಮಗೆ ಕ್ಷಿಪ್ರ ಪ್ರಸಾದ ನಿರತಂ ಎಂಬ ಒಂದು ತಾನು ಬೇಡಿದ್ದನ್ನೆಲ್ಲ ಕ್ಷಿಪ್ರ ಪ್ರಸಾದವಾಗಿ ಕೊಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ವಾಮಿ. ಇದು ನಿಮ್ಮ ಆ ಒಂದು ಪ್ರಶ್ನೆಗೆ ಆ ಭಗವಂತ ಕೊಟ್ಟಿರುವ ಉತ್ತರವನ್ನು ನಾನು ಅಲ್ಪಮತಿಯಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಇದರಲ್ಲಿ ಲೋಪದೋಷಗಳಿದ್ದರೆ ತಿದ್ದಿ ತೀಡಿ ಮತ್ತು ನಿಮ್ಮ ಪ್ರಶ್ನೆಗಳು ಸ್ವಾಗತಾರ್ಹವಾದದ್ದು. ನಮ್ಮನ್ನು ಟೀಕಿಸುವವರು ನಾವು ನಮ್ಮ ಕುಲದೈವಗಳೆಂದು ಭಾವಿಸಿ ಅದನ್ನು ನಾವು ತುಂಬ ಒಂದು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಟೀಕೆ ಟಿಪ್ಪಣಿಗಳಿರಲಿ, ಹೊಗಳಿಕೆಗಳು ಮಾತ್ರ ನಾವು ಅರ್ಹರಲ್ಲ, ಅದು ನಮಗೆ ಬೇಕಿಲ್ಲ. ಸ್ವಾಮಿ ಶರಣಂ. ನನಗಿಂತ ಕಿರಿಯವರು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.